ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಇವತ್ತಿನ ವೀಡಿಯೋನ ಶುಕ್ರವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ವೀಡಿಯೋನ ಎಡಿಟ್ ಮಾಡ್ತಾ ಇದ್ದೆ. ಕಿಚನ್ ಟೂರನ್ನು ಕೂಡ ಮಾಡಿದ್ದೆ ಹೋಮ್ ಟೂರ್ ಜೊತೆಗೆ. ಅದರದ್ದು ವೀಡಿಯೋನ ಹಾಕೋಕ್ಕಾಗಿರಲಿಲ್ಲ. ಸ್ವಲ್ಪ ಕಾರಣದಿಂದ ಮಳೆ ಜಾಸ್ತಿ ಇರೋದ್ರಿಂದ 3-4 ಡೇಸಿಂದ ಮಕ್ಕಳಿಗೆ ರಜೆ ಇದೆ. ಮಕ್ಕಳು ಮನೇಲಿದ್ದರೆ ನನಗೆ ಯಾವುದೇ ರೀತಿ ವೀಡಿಯೋಸನ್ನು ಮಾಡ್ಕೊಳ್ಳೋಕ್ಕೂ ಹೋಗಲ್ಲ, ಮತ್ತು ಎಡಿಟು ಅಪ್ಲೋಡಿಂಗು ಎಲ್ಲನೂ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿಬಿಟ್ಟು ನಾನು ಯಾವುದನ್ನು ಮಾಡಿರಲಿಲ್ಲ. ಇವತ್ತು ಕೂಡ ರಜೆ ಇತ್ತು, ಮನೆಯಲ್ಲೇ ಇದ್ದಾರೆ. ತುಂಬ ದಿನ ಆಯಿತು ವೀಡಿಯೋ ಹಾಕಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ವೀಡಿಯೋನ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗೇ ಎದ್ಬಿಟ್ಟು ಶುಕ್ರವಾರದ್ದು ಪೂಜೆದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದನ್ನು ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಲೇಟ್ ಆಗುತ್ತೆ. ಹಂಗಾಗಿಬಿಟ್ಟು ಆ ವೀಡಿಯೋನ ನಾನು ನಾಳೆಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ನಾನು ಅದು ಕಿಚನ್ ಟೂರ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಅದ್ರದ್ದು ವೀಡಿಯೋಗೆ ನಾನು ಯಾವ ರೀತಿಯಾಗಿ ವಾಯ್ಸ್ ಕೊಡಬೇಕು ಅನ್ನೋದನ್ನು ಅರ್ಥ ಆಗಲಿಲ್ಲ. ಹಂಗಾಗಿ ವೀಡಿಯೋನ ಫಸ್ಟು ಸ್ಟಾರ್ಟ್ ಮಾಡಿ ಆನಂತರ ನಾನು ಕಿಚನಲ್ಲಿ ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಮನೆಗೆ ಬಂದು 7 ತಿಂಗಳೇನೋ ಆಯಿತು ಅನಿಸುತ್ತೆ. ಮತ್ತು ಕೆಲವೊಂದು ರೀಸನ್ನಿಂದ ಮನೆ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದರದ್ದು ಫುಲ್ ಡೀಟೇಲ್ಸ್ ಎಲ್ಲನೂ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಹೇಳ್ತೀನಿ ಏನು ಎತ್ತ ಅನ್ನೋದನ್ನು. ಇವಾಗ ಬನ್ನಿ, ಇವತ್ತು ಕಿಚನ್ ಟೂರ್ ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಏನು ಎತ್ತ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಿಮಗೆ ತುಂಬ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮದು ಕಿಚನ್ ನೋಡಿದ್ದೀರಿ ನೀವು ಯಾವಾಗಲೂ, ತುಂಬಾ ದೊಡ್ಡದಾಗಿದೆ. ಹಂಗಾಗಿಬಿಟ್ಟು ಯಾವ ರೀತಿಯಾಗಿ ನಾನು ಜೋಡಿಸ್ಕೊಂಡಿದ್ದೀನಿ ಎಲ್ಲನೂ ಅನ್ನೋದನ್ನು ಇಷ್ಟ ಆಗೋ ಥರನೇ ವಿಡಿಯೋ ಮಾಡಿದ್ದೀನಿ ಅಂತಲೂ ಅಂದ್ಕೊಂಡಿದ್ದೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಪೂರ್ತಿಯಾಗಿ ಈ ವಿಡಿಯೋನ ನೋಡಿ. ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಪ್ಲೀಸ್ ಯಾರೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಇನ್ನೂ ಬೇರೆ ಬೇರೆ ಥರ ಐಡಿಯಾಸ್ ಇದೆ, ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಕೆಲವೊಂದು ಕಾರಣಗಳಿಂದ ಮುಂದೆ ಹೋಗ್ತಾ ಇದೆ, ಹಂಗಾಗಿ ಹೇಳ್ತಾ ಇದ್ದೀನಿ. ಜೊತೆಗೆ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಯಾವಾಗಲೂ ಹಾಕ್ತಾಯಿರ್ತೀನಿ. ನಿಮಗೆ ಯಾವ ಥರ ಅಂದರೆ ಯಾವ ರಿಲೇಟೆಡ್ ವಿಡಿಯೋಸ್ ಬೇಕಾಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ, ವೋಟ್ ಮಾಡಿ ಅಂತ ಹೇಳಿ. ಒಬ್ಬೊಬ್ಬರು ಒಂದೊಂದು ವೋಟ್ ಮಾಡ್ತಾ ಇದ್ದೀರಾ. ಅದರಲ್ಲಿ ಎಲ್ಲದನ್ನೂ ಮಿಕ್ಸ್ ಮಾಡಿಕೊಂಡು ಮಾಡೋದಕ್ಕೆ ನಂಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಹಂಗಾಗಿ ಏನು ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಕೂಡ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಕೂಡ ವೀಡಿಯೋಸ್ ಹೆಲ್ಪ್ ಆಗ್ಬೋದು. ಅಥವಾ ಅವ್ರಿಗೆ ಅದ್ರ ಜೊತೆಯಲ್ಲಿ ನನ್ನ ಚಾನಲ್ನ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಕೂಡ ಸಪೋರ್ಟ್ ಆಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ಅದಕ್ಕಾಗಿ ದಯವಿಟ್ಟು ಶೇರ್ ಮಾಡಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಕಿಚನ್ದು ಡೋರ್ ದೊಡ್ಡದಾಗೇ ಇದೆ. ಅದು ಡೋರ್ ಓಪನ್ ಯಾವಾಗಲೂ ನಾನು ಓಪನ್ ಮಾಡಿನೇ ಬಿಟ್ಟಿರ್ತೀನಿ. ಈ ರೀತಿಯಾಗಿ ಓಪನ್ ಮಾಡಿ ಒಳಗೆ ಹೋಗ್ತಿದ್ದಾಗೇ ಫ್ರಿಡ್ಜನ್ನ ಎದುರಿಗೇ ಇಟ್ಕೊಂಡಿದ್ದೀನಿ. ಫ್ರಿಡ್ಜು ಓಪನ್ ಮಾಡೋದು ಡೋರ್ ಕಡೆನೇ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಸ್ವಲ್ಪ ದಿನ ಆ ಕಡೆನೂ ಮಾಡಿ ಇಟ್ಕೊಂಡಿದ್ದೆ, ಅವಾಗವಾಗ ಚೇಂಜಸ್ ಮಾಡ್ತಾಯಿದ್ದೆ. ಬಟ್ ಇವಾಗ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಹಂಗಾಗಿ ತೋರಿಸ್ತಾ ಇದ್ದೀನಿ ಯಾವ್ಯಾವ ಥರ ಜೋಡಿಸ್ಕೊತಾ ಇದ್ದೀನಿ ಅಂತ. ಬಂದಿದ್ದ ತಕ್ಷಣವೇ ಈ ರೀತಿಯಾಗಿ ಕಾಣಿಸುತ್ತೆ. ಏನಂದರೆ ಕೆಳಗಡೆ ಎಲ್ಲ ಜೋಡಿಸ್ಕೊಂಡಿರೋದು ಅದೆಲ್ಲ ಒಂಥರ ನಿಮ್ಗೆ ಯಾವ ರೀತಿ ಕಾಣಿಸುತ್ತೋ ಗೊತ್ತಿಲ್ಲ. ಬಟ್ ನನಗೆ ಯಾವ ಥರ ಆಗುತ್ತೆ ಆ ಥರ ಜೋಡಿಸ್ಕೊಂಡಿದ್ದೀನಿ. ಕೆಲವೊಂದು ಪ್ರಾಬ್ಲಮ್ಸ್ ಕೂಡ ಅನಿಸುತ್ತೆ ಏನು ಅಂತ ಕೊನೆಯವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಆ ಪಕ್ಕದಲ್ಲೇ ಬರ್ತಿದ್ದಂಗೆ ಬಲಗಡೆಗೆ ನಾನು ಈ ಒಂದು ಟೇಬಲ್ನ ಇಟ್ಕೊಂಡಿದ್ದೀನಿ. ಇದು ಪೂಜೆ ಮನೆಗೆ ಅಂತ ನಾನು ತರಿಸ್ಕೊಂಡಿದ್ದು. ಬಟ್ ನಮ್ಮ ಮನೇಲಿ ಇರೋ ಫೋಟೋಸ್ ಎಲ್ಲ ನೋಡಿದ್ದೀರಿ ನೀವು, ದೊಡ್ಡ ದೊಡ್ಡ ಫೋಟೋಸು. ಹಂಗಾಗಿ ಇದರೊಳಗಡೆ ಆಗೋದಿಲ್ಲ ಆ ಫೋಟೋಗಳು. ಅದಕ್ಕಾಗಿ ನಾನು ಸುಮ್ಮನೆ ವೇಸ್ಟ್ ಯಾಕೆ ಮಾಡೋಣ, ಈ ಥರ ಬಾಕ್ಸ್ಗಳನ್ನಾದರೂ ಜೋಡಿಸ್ಕೋಬೋದಲ್ವ ಅಂತ ಅದನ್ನು ಇಟ್ಕೊಂಡಿದ್ದೀನಿ. ಈ ಒಂದು ಸ್ಟ್ಯಾಂಡು ಚಪ್ಪಲಿ ಸ್ಟ್ಯಾಂಡನ್ನ ಇಲ್ಲಿ ಅಡುಗೆ ಮನೆಗೆ ಇಟ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ಇದು ಚಪ್ಪಲಿ ಸ್ಟ್ಯಾಂಡಾಗಿ ಯೂಸ್ ಮಾಡುವಾಗ ಇಷ್ಟೊಂದು ಚೆನ್ನಾಗಿರಲಿಲ್ಲ. ಆದರೆ ನಾನು ಪೇಂಟೆಲ್ಲ ಮಾಡಿಕೊಂಡು ಫಸ್ಟು ಧೂಳೆಲ್ಲ ತೊಳೆದು ಒಣಗಿಸಿ ಮತ್ತೆ ಪೇಂಟ್ ಮಾಡಿ ಮತ್ತೆ ಒಣಗಿಸ್ಕೊಂಡು ತೊಗೊಂಬಂದು ನಾನು ಇಟ್ಕೊಂಡಿರೋದು. ಇವಾಗ ಕಬ್ಬಿಣದ್ದಲ್ವ, ಹಂಗಾಗಿ ನನಗೆ ಇದು ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತು. ಅದಕ್ಕಾಗಿ ಇಲ್ಲೆಲ್ಲನೂ ಕಾಳುಗಳ ಐಟಮ್ದು ಏನೇನೆಲ್ಲ ಬರುತ್ತಲ್ವ ಆ ಒಂದು ಐಟಮ್ಸ್ಗಳನ್ನ ನಾನು ಇಟ್ಕೊಂಡಿದ್ದೀನಿ. ಏನು ಆ ಟೇಬಲ್ ಮೇಲೆ, ಜೊತೆಗೆ ಮಸಾಲೆ ಪುಡಿಗಳು ಅದೆಲ್ಲ ಯಾವುದ್ಯಾವುದೆಲ್ಲ ಸಣ್ಣ ಸಣ್ಣ ಡಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲನೂ ಅಷ್ಟಕ್ಕೆ ನಾನು ಜೋಡಿಸ್ಕೊಂಡಿದ್ದೀನಿ. ಅದರ ಪಕ್ಕದಲ್ಲೇ ಚಿಕ್ಕದೊಂದು ಟಿಪಾಯಿನ ಇಟ್ಕೊಂಡು ಅದ್ರ ಮೇಲೆ ನಾನು ಒಂದು ಟ್ರೇನ ಇಟ್ಕೊಂಡಿದ್ದೀನಿ. ಒಂದು ಫಿಲ್ಟರ್ ನೀರು ತರಿಸ್ತೀವಲ್ವ ಅದ್ರದ್ದು ಕ್ಯಾನ್ ಇಟ್ಕೊಂಡಿದ್ದೀನಿ. ಅದು ಟ್ರೇ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಆ ಥರ ತರಕಾರಿ ಖಾಲಿ ಆದಮೇಲೆ ಬಾಕ್ಸ್ಗಳು ತೊಳೆದಿರೋದು ಇಡೋದಕ್ಕೆ, ಜೊತೆಗೆ ಲಂಚ್ ಬಾಕ್ಸ್ಗಳನ್ನ ತೊಳೆದ್ಮೇಲೆ ಅಲ್ಲಿ ಇಲ್ಲಿ ಇಟ್ಟರೆ ಬೇಗ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಇಟ್ಕೊಂಡಿದ್ದೀನಿ. ಅದರೊಳಗಡೆ ಇಡ್ಬೋದು ಅಂತ. ತಟ್ಟೆ ಸ್ಟ್ಯಾಂಡಲ್ಲೆಲ್ಲ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಬಟ್ಲು, ಲೋಟಗಳು, ಚಿಕ್ಕ ಪ್ಲೇಟ್ಗಳು, ದೊಡ್ಡ ತಟ್ಟೆಗಳು ಪ್ರತಿಯೊಂದನ್ನು ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ಮೇಲ್ಗಡೆ ಎಲ್ಲ ಜಾರು, ದೊಡ್ಡ ದೊಡ್ಡ ಬಟ್ಲು ಈ ಥರದ್ದು ಏನಿದೆ ಅದು ಜಾಸ್ತಿ ಯೂಸ್ ಮಾಡದಿರೋದು ಅದನ್ನು ನಾನು
ಮೇಲಿಟ್ಕೊಂಡಿದ್ದೀನಿ. ಅದ್ರ ಪಕ್ಕದಲ್ಲಿನೇ ಸ್ವಿಚ್ ಬೋರ್ಡ್ ಬರುತ್ತೆ. ಅದರ ಪಕ್ಕದಲ್ಲಿ ನಾನು ನೋಡ್ತಾ ಇದ್ದೀರಾ ಶೆಲ್ಫ್ ಮೇಲೆ ನಾನು ಫಸ್ಟು ಓವನ್ ಇಟ್ಕೊಂಡಿದ್ದೀನಿ ಮೂಲೆಗೆ, ಜಾಸ್ತಿ ಯೂಸ್ ಮಾಡಲ್ಲ ಅಂತೇಳಿ. ಯೂಸ್ ಮಾಡುವಾಗ ಮಿಕ್ಸಿ ಸ್ವಲ್ಪ ಈ ಕಡೆ ಜರುಗಿಸ್ಬಿಟ್ಟು ಕೆಟಲ್ನು ಈ ಕಡೆ ತೆಗೆದುಬಿಟ್ಟು ಅದನ್ನು ಯೂಸ್ ಮಾಡ್ಕೋತೀನಿ, ಯಾಕಂದರೆ ಈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಮಿಕ್ಸಿನ ಮೂಲೆಗೆ ಇಟ್ಕೊಂಡಿದ್ದೆ ಫಸ್ಟು, ಅದು ಧೂಳೆಲ್ಲ ಬರುತ್ತೆ ಮಿಕ್ಸಿಯಿಂದ, ಹಂಗಾಗಿ ಈ ಕಡೆ ಇಟ್ಕೊಂಡಿದ್ದೀನಿ. ಆಮೇಲೆ ಕೆಟಲಲ್ಲಿ ಇಟ್ಕೊಂಡಿದ್ದೀನಿ, ಒಂದು ಪಾತ್ರೆಯಲ್ಲಿ ಯಾವಾಗಲೂ ನೀರು ಇಟ್ಕೊಂಡಿರ್ತೀನಿ ಅಡುಗೆಗೆ ಅಂತೇಳಿ, ಮಾರ್ನಿಂಗ್ ಬಿಡ್ತಾರಲ್ವ ಅದು ತುಂಬಿಸ್ಕೊಳ್ಳೋಕ್ಕೆ. ಕೆಳಗಡೆ ಇದು ಇಷ್ಟೇ ಶೆಲ್ಫ್ ಇರೋದು, ಹಂಗಾಗಿ ನಾನಲ್ಲಿ ದೊಡ್ಡ ದೊಡ್ಡದು ಕುಕ್ಕರ್ಗಳು, ಚಿಕ್ಕ ಪಾತ್ರೆಗಳು ಎಲ್ಲನೂ ನಾನು ಅಡುಗೆ ಮಾಡೋದೆಲ್ಲ ಅಲ್ಲೇ ಇಟ್ಕೊಂಡಿದ್ದೀನಿ. ಅದ್ರ ಕೆಳಗಡೆ ಒಂದು ಅಕ್ಕಿ ಚೀಲ ಜೊತೆಗೆ ರುಬ್ಬಕಲ್ಲು ಅಲ್ಲೇ ಇಟ್ಟಿದ್ದೀನಿ, ಅದು ಯೂಸ್ ಮಾಡಲ್ಲ ಅಂತ ಹೇಳಿಬಿಟ್ಟು. ನಮ್ಮ ಮನೇಲಿ ಕಿಟಕಿ ಈ ರೀತಿಯಾಗಿ ಬಂದಿದೆ. ನನಗೆ ಗ್ಯಾಸ್ ಸ್ಟವ್ ಈ ದಿಕ್ಕಿಗೆ ಏನಾದರೂ ಇಟ್ಕೊಳ್ಳೋ ಥರ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ನಾನು ಬಂದಾಗಿಂದನೂ ಅಂದ್ಕೊಂಡಿದ್ದೀನಿ. ಬಟ್ ಈ ಕಡೆ ಎಲ್ಲ ಇಡಬಾರ್ದು ಅಂತ ಹೇಳ್ತಾರಲ್ವ, ಹಂಗಾಗ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಅದ್ರ ಪಕ್ಕದಲ್ಲೇ ಒಂದು ಮನಿ ಪ್ಲ್ಯಾಂಟನ್ನ ಇದು ಶೀಶದಲ್ಲಿ ಹಾಕ್ಕೊಂಡಿದ್ದೀನಿ, ಜೊತೆಗೆ ಒಂದು ಆಯಿಲ್ ಬಾಟಲ್ ಕೂಡ ಅದು ಆ ಬಾಕ್ಸಲ್ಲಿ ಹಾಕಿ ಇಡೋದಕ್ಕೆ ಸರಿ ಆಗುತ್ತೆ ಅಂತ ಇಟ್ಟಿದ್ದೀನಿ. ಮೈ ಕಿಚನ್ ಮೈ ರೂಲ್ಸು ನಾನೇ ಮಾಡಿರೋದು, ನಿಮಗೆ ಲಾಸ್ಟ್ ವೀಡಿಯೋಗಳಲ್ಲಿ ನೋಡಿದ್ದೀರಾ. ಕಿಚನ್ಸ್ ಬ್ರಿಂಗ್ಸ್ ಫ್ಯಾಮಿಲಿ ಟುಗೆದರ್, ಇದೆರಡೂ ನನ್ನ ಮಗಳು ಹೇಳಿದ್ದು ಈ ಥರ ಬರೀ ಮಮ್ಮಿ ಅಂತ. ಅದೆರಡನ್ನೂ ಬರೆದಿರೋದು, ಅದು ಮಾಡಿರೋದು ನಾನು. ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಆನ್ಲೈನಲ್ಲಿ ತಗೊಂಬಂದು ಡೆಕೋರೇಟ್ ಮಾಡ್ತಾಯಿದ್ರು, ಬಟ್ ನಾನು ಮನೆಯಲ್ಲೇ ಸುಮ್ಮನೆ ವೇಸ್ಟಾಗಿ ಬಿದ್ದಿರೋ ಬಾಕ್ಸ್ಗಳದ್ದು ರಟ್ಟು ಬರುತ್ತಲ್ವ, ಅದನ್ನು ಯೂಸ್ ಮಾಡ್ಕೊಂಡು ನಾನೇ ಮಾಡಿದ್ದು. ಅದಾದಮೇಲೆ ಇಲ್ಲಿ ಅಡುಗೆ ಮಾಡಿರೋ ಪಾತ್ರೆಗಳನ್ನ ಮತ್ತು ತರಕಾರಿ ಏನಾದ್ರು ಕಟ್ ಮಾಡ್ಕೋಬೇಕು ಅಂದರೆ ಜಾಗ ಎಲ್ಲ ಬೇಕಾಗುತ್ತಲ್ಲ, ಅದಕ್ಕೆ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದೀನಿ. ಮೂಲೆಯಲ್ಲಿ ಆ ಸ್ಪೈಸಸ್ದು ಇದು ಬರುತ್ತಲ್ಲ ರೋಲಿಂಗ್ದು, ಅದನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ಗ್ಯಾಸ್ ಸ್ಟವನ್ನು ಇವತ್ತು ವಾರ ಎಲ್ಲ ಮಾಡಿ ಪೂಜೆ ಮಾಡಿ ರೆಡಿ ಮಾಡ್ಕೊಂಡಿದ್ದೆ. ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ರಂಗೋಲಿ ಎಲ್ಲ ಹಾಕಿದ್ದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಿಂದೆ ಉಪ್ಪಿನ ಡಬ್ಬಗಳು, ಎಣ್ಣೆದು ಮತ್ತು ಒಂದು ಮನಿ ಪ್ಲ್ಯಾಂಟು, ಚಾಕು, ಸ್ಪೂನು ಆ ಥರದ್ದು ಗ್ಲಾಸ್ಗಳಲ್ಲಿ, ಈ ಇಡೀ ಮುರಿದೋಗಿರುತ್ತಲ್ಲ ಆ ಥರ ಗ್ಲಾಸ್ಗಳಲ್ಲಿ ಯಾಕೆ ವೇಸ್ಟ್ ಮಾಡೋದು ಅಂತ ನಾನು ಹಾಕಿಟ್ಕೊಂಡಿದ್ದೀನಿ. ಅದು ಈಗ ಸ್ವಲ್ಪ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇದೆ. ದೊಡ್ಡ ದೊಡ್ಡದು ಕುಕ್ಕರ್ ಏನಾದರೂ ಇಟ್ಟಾಗ ಉಪ್ಪು ಹಿಂದೆಯಿಂದ ತಗೊಳ್ಳೋಕ್ಕೆ ಕೈ ಸುಟ್ಕೊಳ್ಳೋ ಚಾನ್ಸಸ್ ಕೂಡ ಇದೆ ಅಂತ ಅನ್ನಿಸ್ತು ನನಗೆ, ಹಿಂದೆ ಇಟ್ಕೊಳ್ಳೋದಕ್ಕೆ. ಕೆಲವೊಬ್ಬರು ಇಟ್ಟಿದ್ದರು, ನೋಡೋಣ ನಾನು ಇಟ್ಟರೆ ಹೆಂಗಿರುತ್ತೆ ಯೂಸ್ ಮಾಡೋದಕ್ಕೆ ಅಂತ ಇಟ್ಟಿದ್ದೆ. ಬಟ್ ನನಗೆ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇತ್ತು. ನೀವು ಯಾರಾದರೂ ಯೂಸ್ ಮಾಡ್ತಾಯಿದ್ರೆ ಅದಕ್ಕೆ ಏನಾದರೂ ಸೊಲ್ಯೂಷನ್ ಥರ ಇತ್ತು ಅಂತಂದರೆ ನನಗೂ ಕೂಡ ಹೇಳಿ, ನನಗೂ ಹೆಲ್ಪ್ ಆಗುತ್ತೆ. ಅದು ಐಟಿಗೆ ಇಟ್ಕೊಳ್ಳೋಕ್ಕೆ ಏನೂ ಇರಲಿಲ್ಲ, ಹಂಗಾಗ್ಬಿಟ್ಟು ಸ್ವಲ್ಪ ಕೆಳಗಾಗಿದೆಯಲ್ಲ ಅದಕ್ಕೆ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇದೆ ಅಂತ ಅನಿಸುತ್ತೆ. ಅದಾದಮೇಲೆ ಸ್ಟವ್ ಕೆಳಗಡೆನೇ ಇಲ್ಲಿ ಒಂದು ಸೈಡು ಈ ಸಣ್ಣ ಜಾಗದಲ್ಲಿ ಸಿಲಿಂಡರ್ ಇಟ್ಕೊಂಡಿದ್ದೀನಿ, ಕಮರ್ಷಿಯಲ್ಲು, ಮಾಮೂಲಿ ಸಿಲಿಂಡರ್ ಅಲ್ಲ. ಹಂಗಾಗಿ ಇಲ್ಲಾಂದರೆ ಅದ್ರ ಮೇಲ್ಗಡೆನೂ ಎತ್ತಿಡ್ಬೋದು ಕಟ್ಟೆ ಮೇಲೆ. ಇಲ್ಲಿ ಕೆಳಗಡೆ ಅಕ್ಕಿ ಬಾಕ್ಸು ಮತ್ತು ರಾಗಿ ಹಿಟ್ಟಿಂದು ಬಾಕ್ಸು ಅದೆರಡೂ. ಅದರ ಪಕ್ಕದಲ್ಲಿ ತರಕಾರಿ ಬುಟ್ಟಿ, ಅದರಲ್ಲಿ ನಾನು ಈರುಳ್ಳಿ, ಆಲೂಗಡ್ಡೆ, ಟೊಮೊಟೊ, ಬೆಳ್ಳುಳ್ಳಿ ಇಷ್ಟನ್ನು ಅದರಲ್ಲಿ ಇಟ್ಕೊಂಡಿರ್ತೀನಿ. ಇದು ದೊಡ್ಡದು ಸ್ವಲ್ಪ ಅಲ್ಲಿ ದಬಾಕೋಕ್ಕಾಗಲ್ಲ ಪಾತ್ರೆಗಳ ಜೊತೆಗೆ, ಮತ್ತು ಮೇಯ್ನಾಗಿ ಯೂಸ್ ಆಗೋವಂಥದ್ದೇ, ಹಂಗಾಗ್ಬಿಟ್ಟು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಬಾಕ್ಸ್ ಮೇಲೇ. ಅದ್ರ ಪಕ್ಕದಲ್ಲೇ ಗ್ಯಾಸ್ ಸ್ಟವ್ ಪಕ್ಕದಲ್ಲೇ ಸಿಂಕ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಸಿಂಕ್ ಎಲ್ಲ ಫುಲ್ಲಾಗಿ ಕ್ಲೀನ್ ಮಾಡಿಬಿಟ್ಟು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಸಿಂಕ್ ಕೆಳಗಡೆನೇ ನಾನು ಇನ್ನೊಂದು ಕೆಳಗೆ ಕುತ್ಕೊಳ್ಳೋಕ್ಕೆ ಅಂತ ಹಾಕ್ಕೋತೀವಲ್ಲ ಚೇರ್ ಥರದ್ದು, ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಕ್ಯಾನನ್ನು ಇಟ್ಕೊಂಡಿದ್ದೀನಿ. ಅದು ಖಾಲಿ ಆದಮೇಲೆ ನೀರು ತೊಗೊಂಬರಕ್ಕೆ ಹೋದಾಗ ಸ್ವಲ್ಪ ಇರುವಾಗ ಈ ಕ್ಯಾನ್ಗೆ ನೀರು ಹಾಕ್ಕೊತೀನಿ. ಹಂಗಾಗಿ ಇಲ್ಲಿ ಪಾತ್ರೆ ಎಲ್ಲ ತೊಳೆದಿರೋದನ್ನು ಹಾಕೋದಕ್ಕೆ ಒಂದು ಚೇರ್ ಮೇಲೆ ನಾನು ಆ ಪುಟ್ಟಿನ ಅರೇಂಜ್ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟರೆ ಅದರ ಪಕ್ಕದಲ್ಲೇ ಫ್ರಿಜ್ಜು, ಎಂಟ್ರಿ ಆಗ್ತಿದ್ದಂಗೆ ತೋರಿಸ್ತೆ ಅಲ್ವಾ, ಫ್ರಿಜ್ ಮೇಲೆ ಏನೇನೋ ಇಡಬಾರ್ದು ಅಂತ ಹೇಳಿ ಈ ಒಂದು ತಟ್ಟೆ ಸ್ಟ್ಯಾಂಡ್, ಚಿಕ್ಕ ತಟ್ಟೆ ಸ್ಟ್ಯಾಂಡನ್ನು ಇಟ್ಬಿಟ್ಟು ತಿಂಡಿ ತಿನ್ನೋ ಪ್ಲೇಟ್ಗಳನ್ನೆಲ್ಲ ಅದರಲ್ಲಿ ಹಾಕಿ ಬಿಟ್ಟಿದ್ದೀನಿ. ಅದ್ರ ಪಕ್ಕದಲ್ಲಿ ತರಕಾರಿ, ಸೊಪ್ಪು ಆ ಥರದ್ದು ಏನಾದ್ರು ಜಾಸ್ತಿ ತೊಗೊಂಬಂದಾಗ ಬೇಕಾಗುತ್ತೆ ಅಂತ ಆ ಒಂದು ಬಾಕ್ಸನ್ನು ಖಾಲಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, 2 ಮ್ಯಾಟನ್ನು ನಾನು ಅಡುಗೆ ಮನೆಗೆ ಹಾಕಿದ್ದೀನಿ. ಸ್ವಲ್ಪ ಮಳೆ ಬರ್ತಾ ಇದೆಯಲ್ಲ, ಶೀತ ಥರ ಅನ್ನಿಸ್ತಾ ಇತ್ತು, ಹಂಗಾಗಿ ಇದಿಷ್ಟು ನಮ್ಮ ಅಡುಗೆ ಮನೆಯ ಒಂದು ಜೋಡಣೆ. ಯಾವ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ, ಇದರಲ್ಲಿ ಏನಾದರೂ ಚೇಂಜಸ್ ಮಾಡ್ಬೋದಿತ್ತಾ ಏನು ಎತ್ತ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಏನಾದರೂ ನಾನು ಜೋಡಿಸ್ಕೊಂಡಿರೋದು ಇಷ್ಟ ಆಯಿತು ಅನ್ನೋದಾದರೆ ಅದನ್ನು ಕೂಡ ಹೇಳಿ. ಇನ್ನು ಏನೇನೋ ಡೆಕೋರೇಟ್ ಮಾಡಬೇಕು ಅಂತ ಇತ್ತು, ಬಟ್ ಹೇಳಿದೆ ಅಲ್ವಾ, ಮನೆ ಏನಾದರೂ ಚೇಂಜ್ ಮಾಡಬೇಕು ಅನ್ನೋ ಒಂದು ಕಾರಣ ಬರ್ತಾ ಇದೆ ಅಂತ, ಹಂಗಾಗ್ಬಿಟ್ಟು ನಾವು ಅದು ಯಾವುದನ್ನು ಮಾಡೋಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಹೋಗಿರೋ ಮನೆಯಲ್ಲಿ ನೋಡೋಣ, ಏನಾದರೂ ಆದರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಹಾಗೆಯೇ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ
ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಯಾವಾಗಲೂ ಕೇಳ್ಕೊಳ್ಳೋದು, ಪ್ಲೀಸ್ ನೀವು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು, ಇನ್ನೇನು ಕೇಳ್ಕೊಳ್ಳೋದಿಲ್ಲ. ಏಕೆಂದರೆ ಸಬ್ಸ್ಕ್ರೈಬು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೂ ಗೊತ್ತು. ಸಬ್ಸ್ಕ್ರೈಬ್ ಜಾಸ್ತಿ ಇದ್ರೇ, ವ್ಯೂಸ್ ಜಾಸ್ತಿ ಬಂದ್ರೇ ಬೇರೆಯವರು ನೋಡೋದಲ್ವ, ಹಾಗಾಗಿ ಹೇಳ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.